How is the feeling, Naina? By the way, guess where I'm going? So hi, welcome back to my YouTube channel. I know ಏನದು ಲೈಟಿಂಗ್ಸ್ ಎಲ್ಲ ಕರೆಕ್ಟಾಗಿಲ್ಲ ಬಿಕಾಸ್ ಕರೆಂಟ್ ಇಲ್ಲ ಮನೇಲಿ ಆ್ಯಂಡ್ ದಟ್ಸ್ ವೈ ಸಿಕ್ಕಾಬಟ್ಟೆ ಟೈಮ್ ಆಗಿ ಹೋಗಿದೆ. ಆದರೂ ವೀಡಿಯೋ ಮಾಡಬೇಕು ಅನ್ನೋ ಶೋಕಿಲಿ ಐ ಆಮ್ ಡೂಯಿಂಗ್ ಇಟ್. ಆ್ಯಂಡ್ ಬೈ ದ ವೇ, ಗೆಸ್ ವೇರ್ ಐ ಆಮ್ ಗೋಯಿಂಗ್ ಟುಡೇ. ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಗೆಸ್ ಮಾಡಿ ಥ್ರೂ ಔಟ್ ದ ವೀಡಿಯೋ. ಸೊ ನಾನು ಬಿಫೋರ್ ಅಂದರೆ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಯಾವಾಗಲೂ ಹೋಗ್ಬಿಟ್ಟು ಅಲ್ಲಿಗೆ ಹೋಗೋ ಅಭ್ಯಾಸ. ಸೊ ನನ್ನ ಮಗಳನ್ನ ಕರ್ಕೊಂಡು, ನನ್ನ ಮಗಳು ಮಲ್ಕೊಂಡಿದ್ದಾಳೆ ಇವಾಗ, ನನ್ನ ಮಗಳನ್ನ ಕರ್ಕೊಂಡು ರೆಡಿ ಆಗಿಬಿಟ್ಟು ರಪ್ ಅಂತ ಹೋಗಬೇಕು. ಬಿಕಾಸ್ ಆಲ್ರೆಡಿ ಟೈಮ್ ಆಗಿ ಹೋಗ್ಬಿಟ್ಟಿದೆ. ಪಟ ಅಂತ ರೆಡಿ ಆಗಿಬಿಟ್ಟು ಪಟ ಅಂತ ಹೋಗಬೇಕು. ಥ್ರೂ ದ ವಿಡಿಯೋ ಐ ಟೇಕ್ ಯು ವೇರ್ ಐ ಆಮ್ ಗೋಯಿಂಗ್. ಸಿ ಯು ದೇರ್. ಸೊ ನಾನು ಆ್ಯಕ್ಚುಲಿ ಹೇಳೋದು ಮತ್ತೆ ಹೋಗ್ಬಿಟ್ಟೆ. ನಾನು ಇವತ್ತು ನೈಟ್ ಹೋಗ್ತಿರೋದು ಅಲ್ಲಿಗೆ. ಐ ಆಮ್ ನಾಟ್ ಗೋಯಿಂಗ್ ನೌ, ಬಟ್ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ನಾನು ಅಲ್ಲಿಗೆ ಹೋಗಿನೇ ಹೋಗೋದು ಯಾವಾಗೂ. ಮತ್ತು ಈ ವಿಡಿಯೋ ಮಾಡೋದು ಅಂದರೆ ಇದು ವ್ಲಾಗ್ ಮಾಡೋದಕ್ಕೂ ತುಂಬ ರಿಕ್ವೆಸ್ಟೆಡ್ ವಿಡಿಯೋ ಇದು ಆ್ಯಕ್ಚುಲಿ. ಇಲ್ಲಿಂದನೇ ಸ್ಟಾರ್ಟ್ ಮಾಡಿ ಅಂತಲೂ ಅಷ್ಟೊಂದು ಜನ ಕೇಳ್ತಾಯಿದ್ರು. ಸೊ ಅದಕ್ಕೆ ದೊಡ್ಡದಾಗಿ ಮನ್ಸು ಮಾಡಿ ಇವಾಗ ಮಾಡ್ತಾಯಿದ್ದೀನಿ. ಶುಡ್ ಸಿ, ಟೈಮ್ ಫುಲ್ ಆಗಿಬಿಟ್ಟಿದೆ, ಆದರೂ ಮಾಡಬೇಕಂತ ಮಾಡ್ತಾಯಿದ್ದೀನಿ. ಇಟ್ಸ್ ಜಸ್ಟ್ ಕಾಜಲ್ ಸ್ಟಿಕ್ಕರ್ ಇಲ್ಲ, ಕಳೆದು ಹೋಗ್ಬಿಟ್ಟಿದೆ. ನಾನು ಇದೇ ಜಾಗಕ್ಕೆ ಅಲ್ಲಿ ಬೈ ದ ವೇ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿಲ್ವಲ್ಲ. ಸೊ ನಾನು ಸೌದತ್ತಿಗೆ ಹೋಗ್ತಾ ಇದ್ದೀನಿ. ಅದು ಫಸ್ಟ್ ಟೈಮ್ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತಾ ಇರೋದು. ಸೊ ನಾನು ಯಾವಾಗ ಹೋದ್ರೂ ಇಲ್ಲಿಗೆ ಹೋಗ್ಬಿಟ್ಟೇ ಹೋಗೋದು. ಸೌದತ್ತಿ ಅಂದರೆ ನನಗೆ ಅದು ವರ್ಡಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಅಷ್ಟು ಫೇವ್ರೆಟ್ ಜಾಗ. ಐ ಥಿಂಕ್ ಮದುವೆ ಆಗೋಕ್ಕಿಂತ ಮುಂಚೆ, ಬೇಬಿ ಆಗೋಕ್ಕಿಂತ ಮುಂಚೆ ಐ ಥಿಂಕ್ ತಿಂಗ್ಳಿಗೆ ಒಂದ್ಸತಿ ಹೋಗ್ತಾಯಿದ್ದೆ. ಸೊ ಫ್ರೈಡೇ ಆ್ಯಕ್ಚುಲಿ ಅದು ಹೆಂಗೆ ಹೇಳ್ಬೇಕಂತಲೇ ಗೊತ್ತಾಗ್ತಾಯಿಲ್ಲ. ಅದು ನನ್ನ ಲೈಫಲ್ಲೇ ಸಿಕ್ಕಾಬಟ್ಟೆ ಫೇವ್ರೆಟ್ ಪ್ಲೇಸಸ್ಸು. ಸೊ ಈ ಟೈಮ್ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತಾಯಿದ್ದೀನಿ. ಸೊ ದಿಸ್ ಇಸ್ ಸೋ ಸ್ಪೆಷಲ್ ಟು ಮೀ. ಸೊ ನಾವಿಲ್ಲಿಂದ ಹೊರಟಾಗ ಆಲ್ಮೋಸ್ಟ್ ಎಷ್ಟಾಗಿತ್ತಂದರೆ 5:30 ಆಗಿತ್ತು. ಸೊ ನಾವು ಎವ್ರಿ ಟೈಮ್ ಹೆಂಗೆ ಹೋಗ್ತಿದ್ದೆ ಅಂದರೆ ನಂಗೆ 7:30ಗೆ ಟ್ರೈನ್ ಸಿಗ್ತಾಯಿತ್ತು. 7:30 ಟ್ರೈನ್ ಅಂತೀನಿ, ಬಸ್ ಇರ್ತಾಯಿತ್ತು, ಅಲ್ಲಿಗೆ ಹೋಗ್ತಿದ್ದೆ. ಬಟ್ ದಿಸ್ ಟೈಮ್ ಬೇಬಿನೇ ಕರ್ಕೊಂಡು ಹೋಗೋದ್ರಿಂದ ನಾವು ಬೇಗ ಹೋಗಬೇಕು ಅಂತ ಅಂದ್ಬಿಟ್ಟು ಬುಕ್ ಮಾಡಿದ್ವಿ ಬಸ್ನ. ಸೊ ಬಸ್ ಇದ್ದಿದ್ದು ನಮಗೆ 4 o'clock. ಸೊ ನನ್ನ ಜೊತೆಗೆ ನನ್ನ ಅವ್ರ ಅಮ್ಮ ಬರ್ತಿದ್ದಾರೆ. ಸೊ ನಾನು, ನಮ್ಮಪ್ಪ, ನಮ್ಮಮ್ಮ, ನನ್ನ ಮಗಳು ಇಷ್ಟು ಜನನೂ ಹೋಗ್ತಾಯಿದ್ದು. ನಮಗೆ ಬಸ್ಸು ಜಯನಗರಿಂದ ಆಲ್ಮೋಸ್ಟ್ 7 o'clock ಹೊರಡ್ತು. 7 o'clock 8 o'clock ಆದ್ರೂ ನಾವು ನಿಯರ್ ಬೈ ಯಶವಂತಪುರಲ್ಲೇ ಇದ್ದರು. ಬಟ್ ನಾವು ಬಿಟ್ಟಿದ್ದು ಅರ್ಲಿ ಆಗಿರೋದ್ರಿಂದ ಆಲ್ಮೋಸ್ಟ್ 11 o'clock ಹಂಗೆ ಅಲ್ಲೇ ಊಟ ತಿನ್ನೋಕ್ಕೆ ಸ್ಟಾಪ್ ಮಾಡಿದರು. ನನ್ನ ಮಗಳು ಫುಲ್ ಶೈ ಆಗ್ತಿದ್ದಾಳೆ, ಯಾಕೋ ಕ್ಯಾಮ್ರಾ ನೋಡ್ಬಿಟ್ಟು, ಯಾಕಂತ ಗೊತ್ತೇ ಇಲ್ಲ. ನಿದ್ದೆ ಮೂಡಲ್ಲಿ ಸ್ವಲ್ಪ ಹಂಗೆ ಆಯಿತು. ಸೊ ಇಲ್ಲಿ ನಿಲ್ಲಿಸಿದ್ರು ಬಸ್ಸನ್ನ. ನಾವು ಇಲ್ಲೆಲ್ಲ ನಿಂತ್ಕೊಂಡು ಹೋಟೆಲ್ ಮಯೂರದಲ್ಲಿ ಊಟ ಮಾಡಿ ದೆನ್ ಊಟ ಆ್ಯಕ್ಚುಲಿ ತುಂಬ ಲೈಟಾಗಿ ಮಾಡಿದ್ದು. ಬಿಕಾಸ್ ಆಚೆಗಡೆ ತಿಂತಾ ಇರೋದು, ಜರ್ನಿ ಬೇರೆ ಮಾಡ್ತಾಯಿದ್ದೀವಿ ಅಂತ. ನಾವು ಸೌದತ್ತಿಗೆ ಆಲ್ಮೋಸ್ಟ್ ರೀಚ್ ಆದಾಗ 6 o'clock ಆಗಿಬಿಟ್ಟು 6:15 ಆಗಿತ್ತು. ಸೌದತ್ತಿ ಬಸ್ ಸ್ಟಾಪಿಂದ ಇಳಿದು ನಾವು ಅರ್ಲಿ ಮಾರ್ನಿಂಗ್ ಬಸ್ಸಸ್ ಎಲ್ಲ ತುಂಬ ಕಮ್ಮಿ ಇರುತ್ತೆ ಸೌದತ್ತಿಯಲ್ಲಿ. ಸೊ ನಾವು ಎವ್ರಿ ಟೈಮ್ ಹೋದಾಗೆಲ್ಲ, ಮೋಸ್ಟ್ ಆಫ್ ದ ಟೈಮ್ ಹೋದಾಗೆಲ್ಲ ನಾನು ಆಟೋದಲ್ಲೇ ಹೋಗೋದು. ಸೊ ಸೌದತ್ತಿಯಿಂದ ಯಲ್ಲಮ್ಮ ಗುಡ್ಡಕ್ಕೆ ಆಲ್ಮೋಸ್ಟ್ ಒಂದು 20-30 rupees ತೊಗೋತಾರೆ. ಇದು ಬಂದು ಜೋಗುಳ ಬಾವಿ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಫಸ್ಟ್ ಟೈಮ್ ಹೋಗ್ತಾಯಿದ್ರೆ ನೀವು ಈ ಜೋಗುಳ ಬಾವಿಗೆ ಹೋಗಿ ಸ್ನಾನ ಮಾಡಿಕೊಂಡು ಹೋಗಬೇಕು. ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ತಿದ್ನಲ್ವಾ, ಸೊ ನಾನು ಒಂದು ಹರಕೆ ಇದೆ ಅಂತ, ಆ ಹರಕೆನ ಇವಾಗ ತೀರಿಸ್ತಾ ಇದ್ದೀನಿ. ಪಂಚಮುಡಿ ಕೊಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಸೊ ಲಕ್ಕಿಲಿ ಇಳಿದ ತಕ್ಷಣ, ನಡ್ಕೊಂಡು ಬಂದಿದ ತಕ್ಷಣ ಹಾಗೆ ಕಾಣಿಸ್ತಾಯಿತ್ತು. ಸೊ ರಪ್ ಅಂತ ಎಲ್ಲ ಹೊಸದು ಅನಿಸ್ತಾ ಇದೆ. ಇವಾಗ ಹೋಗಿ ತಣ್ಣೀರು ಸ್ನಾನ ಮಾಡೋದಿರೋದು. ಸೊ ನಾವು ಅಲ್ಲೇ ಸ್ನಾನ ಮಾಡಿಕೊಂಡು ರೆಡಿಯಾಗಿ ನನ್ನ ಮಗಳನ್ನ ಚೆಂದವಾಗಿ ರೆಡಿ ಮಾಡಿ
ಸೊ ಹೋಗ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ವೀಡಿಯೋದಲ್ಲಿ ಗೊತ್ತಾಗ್ತಾ ಇಲ್ಲ, ನಂಗೆ ಫುಲ್ ಅಳು ಬರ್ತಾಯಿತ್ತು. ಅಷ್ಟು ಒಂಥರ ಮೈ ಜುಮ್ ಅಂತೈತೆ ನನ್ನ ಮಗಳನ್ನ ಫಸ್ಟ್ ಟೈಮ್ ಅಲ್ಲಿ ಕರ್ಕೊಂಡು ಹೋಗ್ತಾಯಿದ್ದೀನಿ ಅಂತ. ಸೊ ಇದೆಲ್ಲ ವರ್ಡಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಆ್ಯಂಡ್ ದಿಸ್ ಇಸ್ ದ ಬೆಸ್ಟ್ ಪಾರ್ಟ್ ಆ್ಯಕ್ಚುಲಿ. ನಾನು ಅವಳದು ಒಂದು ಫಸ್ಟ್ ಕೊಲಾಬ್ರೇಷನ್ ಅಮೌಂಟ್ ಬಂದಿತ್ತು. ನಾನು ಅಂದ್ಕೊಂಡಿದ್ದೆ ಅಮೌಂಟ್ನ ದೇವ್ರಿಗೆ ಕೊಡಬೇಕು ಅಂತ, ಬಟ್ ಅದೇನೋ ಗೊತ್ತಿಲ್ಲ ಅವಳ ಕೈಯಿಂದನೇ ಹೋಗಿ ಅಲ್ಲಿ ಇಡೋ ಥರ ಆಯಿತು. ಸೊ ದಟ್ ಮೂಮೆಂಟ್ ವಾಸ್ ಲೈಕ್ ವಾವ್ ಅನ್ನೋದು, ಏನೋ ಒಂಥರ ಮೈ ರೋಮಾಂಚನ ಅನಿಸುತ್ತೆ ನಂಗೆ ಅದೆಲ್ಲ ಮಾತಾಡಬೇಕಾದ್ರೆ. ಸಖತ್ ಖುಷಿ ಆಯಿತು ನನಗೆ ಅಲ್ಲಿಂದ ಬಂದಾಗಿಂದನು. ಸೊ ಇದು ಆಲ್ಮೋಸ್ಟ್ ಹುಣ್ಣಿಮೆಲಿ ಅಮಾವಾಸ್ಯೆಲೆಲ್ಲ ಈ ಥರ ಪೂಜೆ ಮಾಡ್ತಿರ್ತಾರೆ, ಬಟ್ ನಾನಿದು ಲಾಸ್ಟ್ ಅಮಾವಾಸ್ಯೆಲಿ ಇದನ್ನು ಹಾಕಿರೋದು. ಇದನ್ನು ಓದೋಕೆ ಮಾಡಿಲ್ಲ ಕ್ಲಿಪ್ಪಿಂಗ್ಸ್ನೆಲ್ಲ. ಸೊ ಸೌದತ್ತಿಗೆ ಯಾರಾದರೂ ಹೋದ್ರೂ ಅಷ್ಟೇ, ದಿಸ್ ಇಸ್ ಮೈ ಪರ್ಸನಲ್ ರೆಕಮೆಂಡೇಷನ್. ನಿಮ್ಗೆ ಯಾರಾದರೂ ಬ್ಯಾಂಗಲ್ ಲವರ್ ಆಗಿದ್ರೆ, ಬ್ಯಾಂಗಲ್ ಇದ್ದರೆ ಅಲ್ಲಿ ಸಿಗೋವಂಥ ಬ್ಯಾಂಗಲ್ಸ್ ಎಲ್ಲೂ ಸಿಗೋಲ್ಲ, ಅಷ್ಟು ಸಖತ್ತಾಗಿ ಸಿಗುತ್ತೆ. ಸೊ ಬ್ಯಾಂಗಲ್ ಹಾಕ್ಸ್ಕೊಂಡು ನನ್ನ ಮಗಳಿಗೆ ದೃಷ್ಟಿ ತೆಗ್ಸಿ ಜೋಗಮ್ಮಂಗೆ ನೋಡಿ ಇದು ಕೊಟ್ಟು, ಈ ಥರ ಎಲ್ಲ ಸೆಲೆಬ್ರೇಷನ್ಸು ಅಷ್ಟೇ ಮೋಸ್ಟ್ ಆಫ್ ದ ಟೈಮ್ ಜಾತ್ರೆ ನಡೆಯೋ ಟೈಮಲ್ಲೇ ಸಿಗುತ್ತೆ. ಸೊ ನನಗೆ ಲಾಸ್ಟ್ ಟೈಮ್ ಜಾತ್ರೆಗೆ ಇದ್ದಾಗ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದು ಈ ಥರ ಎಲ್ಲ ಇರುತ್ತೆ. ಸೊ ಇದು ಒಂಥರ ಸ್ಪೆಷಲ್ ಪ್ಲೇಸ್ ನನಗೆ, ಏನೋ ಒಂಥರ. ಸೊ ದಿಸ್ ಟೈಮ್ ನನ್ನ ಮಗಳಿರೋದು ಇನ್ನೂ ಖುಷಿ. ಅವಳಿಗೂ ಆ ಪುಟ್ಟ ಕೈಗೆ ಬಳೆ ಹಾಕಿಸ್ತಾಯಿದ್ದೀನಿ. ಎಷ್ಟು ಚೆಂದ ಕಾಣಿಸುತ್ತೆ ಅವಳ ಡ್ರೆಸ್ಸಿಗೆ ಕಾಂಪ್ಲಿಮೆಂಟಾಗಿ. ಸೊ ನಾವು ಬರ್ಬೇಕಾದ್ರೆ ವಂದೇ ಭಾರತ್ ಟ್ರೈನಲ್ಲಿ ಬಂದ್ವಿ. ಜಾಸ್ತಿ ಕ್ಲಿಪ್ಪಿಂಗ್ಸ್ನ ನಾನು ಜಾಸ್ತಿ ಎಲ್ಲ ವೀಡಿಯೋ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಕ್ಲಿಪ್ಪಿಂಗ್ಸು ಮೇ ಬಿ ಇಟ್ ಇಸ್ ದ ಫಸ್ಟ್ ಟೈಮ್ ಅಥವಾ ಏನೋ ಸ್ವಲ್ಪ ಕಾನ್ಷಿಯಸ್ ಫೀಲ್ ಆಗೋಯಿತು. ಸೊ ನೆಕ್ಸ್ಟ್ ಟೈಮ್ ಇನ್ ಡೀಟೇಲ್ ಆಗಿ ವೀಡಿಯೋ ಮಾಡ್ತೀನಿ. ಐ ನೋ ದಿಸ್ ಇಸ್ ಅ ಬಿಗಿನಿಂಗ್ ಫಾರ್ ಮೀ, ಬಟ್ ಹೋಗ್ತಾ ನನಗೆ ಪ್ರಾಕ್ಟೀಸ್ ಆದಾಗ ಐ ಮೇಕ್ ಶ್ಯೂರ್ ಎಲ್ಲ ಏನೂ ಕಾನ್ಷಿಯಸ್ ಆಗದಲ್ಲೇ ವೀಡಿಯೋ ಮಾಡ್ತೀನಿ. ಸೊ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ವಿಡಿಯೋ. ಥ್ಯಾಂಕ್ ಯು.